ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ, ಬಿಂದಾಸ್ ಆಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತಿನ ವ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ರ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಸೊ ಇವತ್ತಿನ ಬ್ಲಾಗ್ ಬಂದು ಶುಕ್ರವಾರ ಫುಲ್ ಕ್ಲೀನಿಂಗ್ ಡೇ ಅಂತಲೇ ಹೇಳ್ಬೋದು. ಸೊ ಮೇಲ್ಗಡೆ ಪೋರ್ಷನ್ ಎಲ್ಲ ಮೊದಲೇ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ನೆನ್ನೆನೆ ಸಂಜೆ. ಇವಾಗ ರೊಟ್ಟಿ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ನಾನು ಶುಕ್ರವಾರ ರೊಟ್ಟಿ ಮಾಡಲ್ಲ, ಯಾಕೆಂದ್ರೆ ತುಂಬ ಕೆಲಸ. ಕಿಚನ್ನೆಲ್ಲ ಡೀಪ್ ಕ್ಲೀನ್ ಮಾಡಬೇಕು ನೋಡಿ, ನಾಳೆ ನೈವೇದ್ಯ ಮಾಡಲಿಕ್ಕೆ. ಸೊ ದಿನ ಅನ್ನ ತಿಂದು ತಿಂದು ಬೇಜಾರು, ಸ್ಕೂಲ್ ಇಲ್ಲ, ಹಂಗಾಗಿ ನೋಡೋಣ ರೊಟ್ಟಿನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಗಂಟೆ ವರ್ಕೌಟ್ ಮಾಡಿದೆ. ವೀಡಿಯೋ ಯಾಕೆ ಸ್ಕಿಪ್ ಆಗ್ತಾಯಿದೆ ಅಂದರೆ ಸುಜಮ್ಮಂಗೆ ಫುಲ್ ಹುಷಾರಿಲ್ಲ, ಲೂಸ್ ಮೋಷನ್ನು, ವಾಮಿಟು ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದೆ. 3 ದಿವಸ ಆಯಿತು ಅನ್ನ ತಿಂದು. ಸೊ ಅದಕ್ಕೆ ಏನು ದೃಷ್ಟಿ ಆಗ್ಬಿಡ್ತೋ ಏನೋ, ನಿಜವಾಗ್ಲೂ ಊಟ ಅಂತ ಮಾಡ್ತಾ ಇಲ್ಲ, ಅದೇ ಯೋಚನೆ ಆಗ್ಬಿಟ್ಟಿದೆ. ಸೊ ಹಂಗಾಗಿ ನನಗೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಮನೆಯಲ್ಲಿ, ಊಟ ತಿಂಡಿ ತಿನ್ನೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಸುಜ್ಜಿಗೂ ಒಬ್ಬನಿಗೆ ಹುಷಾರಿಲ್ಲ ಅಂದರೆ ರೋಹಿತಿಂದ ಹಿಡಿದು ನಾವೆಲ್ರಿಗೂ ಚಿಂತೆ ಆಗಿಬಿಡುತ್ತೆ. ಸೊ ಅವನು ಕ್ಯೂಟ್, ತುಂಬ ಕ್ಯೂಟು, ಮನೇಲಿ ಗಲಗಲ ಅಂತ ಓಡಾಡ್ತಿರುತ್ತೆ ಮಾತಾಡಿಕೊಂಡು, ನೀವೇ ಬ್ಲಾಗ್ಗಳಲ್ಲಿ ನೋಡ್ತಿರ್ತೀರ. ಸೊ ಅವ್ನಿಗೆ ಹುಷಾರಿಲ್ಲ, ಹಂಗಾಗಿ ಸ್ವಲ್ಪ ಟೆನ್ಷನ್ ಆಗಿದೆ, ಹಂಗಾಗಿ ವೀಡಿಯೋಸ್ನ ತೊಗೋತಾ ಇಲ್ಲ. ಈಗ ನೋಡಿ ರೊಟ್ಟಿ ಮಾಡಿಕೊಟ್ಟಿದ್ದೀನಿ, ರೊಟ್ಟಿ ಅಂದರೆ ಅಷ್ಟಿಷ್ಟ, ತಿಂತಾನೇ ಇಲ್ಲ. 3 ದಿವಸ ಆಯಿತು ಊಟ ತಿಂಡಿ ಏನೂ ತಿನ್ನಲ್ಲ, ಹಾಲು ಕುಡಿಯೋಲ್ಲ, ಬರೀ ನೀರು, ಮಜ್ಜಿಗೆ, ಎಳ್ನೀರು ಇಷ್ಟೇ ಕುಡಿತೀನಿ. ಬನ್ನಿ ನೋಡಿ, ತಿನ್ನೋಕ್ಕೆ ಗೋಳು ಸೂಜಮ್ಮ ಹೆಂಗಾಗ್ಬಿಟ್ಟಿದೆ ನೋಡಿ, ಸೊಪ್ಪು. ಅಯ್ಯೋ ಮುದ್ದು ಮರಿ ಚುಚ್ಚಮ್ಮ. ಸೊ ಅದಕ್ಕೆ ಇವತ್ತು ರೊಟ್ಟಿ ಮಾಡಿಬಿಟ್ಟಿದ್ದೀನಿ. ರೊಟ್ಟಿ ಸೀದೋಯ್ತೇನಪ್ಪ ಭಗವಂತ. ಬ್ಲಾಗ್ ಶುರು ಮಾಡೋಕ್ಕೆ ಹೋಗಿ ಓ ದೇವ ಮುಂದೆ ನೋಡ್ತೀವಿ. ಬಟ್ ಇದು ಹಂಗೇನಿಲ್ಲ, ಇದು ಬೇಗ ಬರುತ್ತೆ ರೊಟ್ಟಿ, ಜಾಸ್ತಿ ಏನು ಟೈಮ್ ತಗೊಳ್ಳಲ್ಲ ಬೇಯೋಕ್ಕೆ. ಸೊ ದಟ್ ಏನು ಅಂತಂದರೆ ಈ ರೊಟ್ಟಿ ಏನಂತ ರೇಚಿಗೆ ಎಲ್ಲ ಮಾಡೋದು. ಬಟ್ ಏನಂದರೆ ಬಿಸಿ ಬಿಸಿನೇ ತಿನ್ನಬೇಕು. ಇದು ಹಿಟ್ಟೆಲ್ಲ ತಿನ್ನೋಕ್ಕಾಗಲ್ಲ, ಬಿಸಿ ಬಿಸಿ ಯಾವಾಗ ಎಬ್ತಾ ಇರಬೇಕು, ತಿಂತಾ ಇರಬೇಕು. ಸೊ ಆ ಥರ ಇದು. ಹಂಗಾಗಿ ಶುಕ್ರವಾರ ಮಾಡಿಬಿಟ್ರಂತೂ ಒಬ್ಬೊಬ್ಬರಿಗೆ ಬಿಸಿದೆ ಒಂದೊಂದೇ ಹಾಕ್ಕೊಡ್ಬೇಕು. ಸೊ ಅಲ್ಲೇ ನನಗೆ ಟೈಮ್ ಎಳೆದೋಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಶುಕ್ರವಾರ ಇವನ್ನೆಲ್ಲ ಅವಾಯ್ಡ್ ಮಾಡ್ತೀನಿ ಅಷ್ಟೇ. ಹಲೋ ಸ್ನೇಹಿತರೆ, ನಮಸ್ತೆ, ವೆಲ್ಕಮ್ ಬ್ಯಾಕ್. ಇವಾಗ ಟೈಮು 1-2:30 ಹತ್ತತ್ರ. ಸೊ ಟೌನ್ಗೆ ಹೋಗಿ ಬರ್ತೆ. ಅಪ್ಪ ಬಿಸಿಲಲ್ಲಿ ತಗದಾಗ ಎಲ್ಲರೂ ಬೈತಾರೆ, ಯಾಕೆ ಬಿಸಿಲಲ್ಲಿ ಬರ್ತೀರಾ ಅಂತ. ಏನು ಗೊತ್ತಾ, ರೋಹಿತಿಂದ ಈ ಬಿಸಿಲಲ್ಲಿ ಹೋಗಂಗಾಗಿದೆ ನನಗೆ. ಯಾಕೆ ಅಂತಂದರೆ ಸಂಜೆ ಹೋಗೋಣ ಅಂತಂದರೆ ಇತ್ತೀಚೆಗೆ ಇನ್ನೇನು ಟೆಸ್ಟ್ಗಳೆಲ್ಲ ಸ್ಟಾರ್ಟ್ ಆಗಿದೆ ಅಲ್ಲ, ಇನ್ನೇನು ಎಕ್ಸಾಮ್ ಬಂತು. ಸೊ ಇಲ್ಲೇ ಇದ್ದಾನೆ ರೋಹಿತು, ಜಿಮ್ಮಿಗೆ ಜಾಯ್ನ್ ಆಗಿದ್ದಾನೆ. ಸೊ ಅದಕ್ಕೆ ಸಂಜೆ ಹೋಗ್ತಾನೆ, ಗಾಡಿ ತೊಗೊಂಡು ಹೋಗ್ಬಿಡ್ತಾನೆ. ಸಂಜೆ ನನಗಂತೂ ಗಾಡಿನೇ ಸಿಗೋಲ್ಲ, ಎಲ್ಲೂ ಹೋಗೋಕ್ಕಾಗಲ್ಲ. ಹೋದರೆ ಈ ಉರಿ ಬಿಸಿಲಲ್ಲಿ ಹೋಗಬೇಕು, ಕೆಲಸ ಮುಗಿಸಿ ಹೋಗೋ ಅಷ್ಟರಲ್ಲಿ ಇಷ್ಟೊತ್ತಾಗುತ್ತೆ. ಇತ್ತೀಚೆಗಂತೂ ರಾಯರ ಮಠಕ್ಕೆ ಹೋಗಿಲ್ಲ ನಾನಂತೂ, ಯಾಕೆಂದರೆ ಸಖತ್ತು ಬಿಸಿಲು. ಬಿಸಿಲಲ್ಲಿ ತಿರುಗಿ ಒಂದು ಲೇಯರ್ ಕಲರೇ ಡಿಪ್ ಆಗಿಬಿಟ್ಟಿದ್ದೀನಿ ನಾನು. ನಿಜ, ಎಲ್ಲರೂ ಹಂಗಂತಿದ್ದಾರೆ, ಒಂದು ಲೇಯರ್ ಕಲರೇ ಹೊಟ್ಟೋಗ್ಬಿಟ್ಟಿದ್ದಾರೆ ನೀವು ಇಷ್ಟೊಂದು ಬಿಸಿಲಲ್ಲಿ ಓಡಾಡಿದ್ರೆ ಇನ್ನೇನಾಗುತ್ತೆ ಅಂತ. ಸಖತ್ ಅಂದರೆ ಸಖತ್ ಬಿಸಿಲು ಯಪ್ಪ. ನನಗಂತೂ ನೋಡಿ, ಇವಾಗ ಹೋಗಿ ಬಂದಿದ್ದು ಕೈಯೆಲ್ಲ ಉರಿತಾ ಇದೆ. ಬಂದಿದ್ದ ತಕ್ಷಣ ಐಸ್ ಟ್ಯೂಬ್ ಹಾಕ್ಕೊಂಡು ಒಂದು ಬೌಲ್ಗೆ ಒಂದು ಫೇಸೆಲ್ಲ ಡಿಪ್ ಮಾಡಿ ಏನು ಹಚ್ಕೊಂಡಿಲ್ಲ, ಒಂದು ಬಿಂದಿ ಇಟ್ಕೊಂಡು ಬಂದು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯಪ್ಪ ಏನು ಬಿಸಿಲು ಅಂತೀರಾ ಇತ್ತೀಚೆಗಂತೂ. ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ, ಬಿಸಿಲಿಗೂ ಅದಕ್ಕೂ ಏನಂದರೆ ಈ ಈಟ್ ಐಟಮ್ಸ್ ಎಲ್ಲ ಈ ಬಿಸಿಲಲ್ಲೇ ಬರೋದು. ನುಗ್ಗೆಕಾಯಿ ಈ ಥರದ್ದೆಲ್ಲನೂ ಏನು ಮಾಡೋಕ್ಕಾಗಲ್ಲ, ಸೀಸನಲ್ಲಿ ಸಿಗೋದೆ ಅದು. ಸೊ ಆದರೂ ನಾನೇನು ಜಾಸ್ತಿ ಮಾಡಲ್ಲ, ನುಗ್ಗೆಕಾಯಿ ಅಪ್ರೂಪಕ್ಕೆ ಮಾಡ್ತೀನಿ, ಹೀಟು ತುಂಬ. ಆಮೇಲೆ ನಾನ್ ವೆಜ್ ಎಲ್ಲ ಯೂಸ್ ಮಾಡ್ತೀವಲ್ವ, ಸಖತ್ ಹೀಟ್ ಆಗುತ್ತೆ. ಸೊ ಹಂಗಾಗಿ ಯಪ್ಪ ಹೇಳಿದ್ದೀನಿ, ಸುಜಿತ್ಗೆ ಹುಷಾರಿಲ್ಲ ಪಾಪ, ಊಟ ತಿಂದೇ 3-4 ದಿವಸ ಆಗೋಯ್ತು. ಸುಜಿತ್ನ ನೋಡೋಕ್ಕಾಗ್ತಿಲ್ಲ. ಸೊ ಇವತ್ತು ಇಷ್ಟೇಷ್ಟು ಅನ್ನ ಊಟ ಮಾಡಿ ಮಲಗಿಸಿದ್ದೀವಿ. ಸೊ ನಾನು ಅವ್ನ ಪಕ್ಕದಲ್ಲಿ ಮಲ್ಕೊಂಡ್ರೆ ಸ್ವಲ್ಪ ಹೊತ್ತು ಮಲ್ಕೊಂತಾನೆ, ಇಲ್ಲಾಂದರೆ ಎದ್ಬಿಡ್ತಾನೆ ಮಮ್ಮಿ ಅಂತ. ಚಿಕ್ಕದ್ರಿಂದ ನೋಡ್ತಿರ್ತೀರಲ್ಲ ಬ್ಲಾಗಲ್ಲಿ, ಯಾವಾಗಲೂ ನನ್ನ ಪಕ್ಕದಲ್ಲೇ ಇರುತ್ತೆ, ಯಾವಾಗಲೂ ನಾನು ಮುದ್ದು ಮಾಡ್ತಾ ಇರೋದು, ನನ್ನ ಪಕ್ಕದಲ್ಲಿ ಕೂತ್ಕೊಳ್ಳೋದು, ಮುತ್ಕೊಡೋದು. ಇಲ್ಲಿ ನೋಡಿ, ಇವತ್ತು ನಾನು ಇಲ್ಲಿ ಬ್ಲಾಗ್ ಮಾಡ್ತಿದ್ರೆ ಅಲ್ಲಿ ಆಟ ಆಡ್ತಾ ಇರ್ತಾನೆ ಅವನು. ಸೊ ನಾನು ಎಲ್ಲಿರ್ತೀನಿ ಅಲ್ಲಿರ್ತಾನೆ. ಮಲ್ಕೊಂಡಿದೆ. ಸೊ ನಾನು ಕೂಡ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ ಸ್ನೇಹಿತರೆ, ಯಾಕೆಂದರೆ ತುಂಬ ಕೈ ಕಾಲು ಎಲ್ಲ ಉರಿತಾ ಇದೆ, ತಡ್ಕೊಳಕ್ಕಾಗ್ತಾಯಿಲ್ಲ, ಬಿಸಿಲಿಗೆ ಹೋಗಿ ಬಂದಿದ್ದು ಅದಕ್ಕೊಂಡು. ಸೊ ಬ್ಲಾಗಿಗೆ ನೋಡ್ತಾ ಇರಿ ಸ್ನೇಹಿತರೆ, ಸಪೋರ್ಟ್ ಮಾಡ್ತಾ ಇರಿ. ಒಂದು ಫಂಕ್ಷನ್ ಇದೆ, ಸೊ ಅದಕ್ಕೆ ಐಬ್ರೋಸ್ ಎಲ್ಲ ಏನು ಮಾಡ್ಸೋಕ್ಕೆ ಹೋಗಿಲ್ಲ. ಮದುವೆ ರಿಲೇಟಿವ್ಸ್ತೇನೆ, ಸದ್ಯ ರಿಲೇಟಿವ್ಸ್ತೇನೆ ಮದುವೆ, ಹಂಗಾಗಿ ಹತ್ರ ಮಾಡ್ಕೊಂಡು ಮಾಡಿಸ್ಕೊಬಿಡೋಣ ಅಂತೇಳಿ ಸುಮ್ಮನಾಗಿದ್ದೀನಿ. ಬಿಸಿಲಿಗೆ ಎದ್ರುಕೊಂಡು ಎಲ್ಲೂ ಹೋಗೋದು ಬೇಡ ಅಂತ. ಹೋಗ್ಬೇಕು ಮದುವೆಗೆ, ರಿಸೆಪ್ಷನ್ಗೂ ಹೋಗ್ಬೇಕು, ದಾರೆಗೂ ಹೋಗಬೇಕು. ಸೊ ಯಾಕೋ ಒಂಥರ ಫೇಸ್ ಎಲ್ಲ ಹಾಳಾದಂಗೆ ಅನ್ನಿಸ್ತಾ ಇದೆ.
ಫಸ್ಟ್ ಫೇಸ್ ಸರಿ ಮಾಡ್ಕೋಬೇಕು ನಾನು. ಇನ್ನು ಧನಿಯಾ ಪೌಡರ್ ಮಾಡಬೇಕಾಗಿತ್ತು, ನಾನೇ ಉರಿಯೋಣ ಅಂತ ಎಲ್ಲ ಎತ್ತಿಟ್ಕೊಂಡಿದ್ದೆ. ಅಷ್ಟರಲ್ಲಿ ನಮ್ಮ ಅಮ್ಮವ್ರು ಬಂದರು. ಸೊ ನಾನು ಮಾಡ್ಕೊಡ್ತೀನಿ, ಸುಜಿತ್ ಇಟ್ಕೊಂಡು ಆಗಲ್ಲ, ಘಾಟ್ ಆಗಿಬಿಡುತ್ತೆ, ಕೊಡಿಲಿ ಅಂತ ಹೇಳ್ಬಿಟ್ಟು. ಗೊತ್ತಲ್ಲ ಹಳೆ ಬ್ಲಾಗ್ಗಳು ನೋಡಿ, ಒಲೆಯಲ್ಲಿ ಹುರಿದು ಪುಡಿ ಮಾಡಿರೋವಂಥ ಧನಿಯಾ ಪೌಡರು, ಅದರದ್ದೇ ಅಂತಲೇ ನಾನು ಒಂದು ವೀಡಿಯೋಸ್ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. 3 kg ಧನಿಯಾಕ್ಕೆ ಏನೇನು ಹಾಕಬೇಕು ಅಂತ ಎಲ್ಲ ಹೇಳಿದ್ದೀನಿ. ಸೊ 9 kg ಮಿನಿಮಮ್ ಅಂದರೆ ಒಂದು 7.5 9 kg ಪೌಡರ್ ಬಂದಿತ್ತು ನೋಡಿ. ಸೊ ಎಲ್ಲ ಜಲ್ಸಿ ಬಾಕ್ಸಿಗೆ ತುಂಬ ಎತ್ತಿಟ್ಕೊಂಡೆ. ಶುಕ್ರವಾರ ಕಾಂಪೌಂಡ್ ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ ಅದಕ್ಕೆ ಬಂದೆ. ಶನಿವಾರ ಬಂತು ಅಂದರೆ ಹಬ್ಬ. ಸೊ ಎಲ್ಲರೂ ಹೇಳ್ತಾರೆ ಮಿನಿ ಹಬ್ಬ ನಿಮ್ಮ ಮನೆಯಲ್ಲಿ ಅಂತ. ಹೌದು, ಮಿನಿ ಹಬ್ಬನೇ. ಸೊ ನಮ್ಗೆ ಯಾವ ಹಬ್ಬ ಮಾಡಿದ್ರು ಇಷ್ಟು ಸಂತೋಷ, ಮನಸ್ಸಿಗೆ ನೆಮ್ಮದಿ ಸಿಗಲ್ವೇನೋ. ಸೊ ಶನಿವಾರನ ನನಗಿದೇ ರೀತಿ ಮಾಡಬೇಕು. ಸೊ ಕೆಲವ್ರು ಹೇಳ್ತಾರೆ ನಮ್ಮ ಮನೆಗೆ ಬಂದವರು, ಯಾಕೆ ಇಷ್ಟೊಂದೆಲ್ಲ ರಿಸ್ಕ್ ತೊಗೋತೀಯಾ, ಸುಮ್ಮನೆ ಹಿಂಗೆಲ್ಲ ಕ್ಲೀನ್ ಮಾಡಿದೆ ಅಂತ ಮಾಡಿಬಿಟ್ಟು ಮಾಡ್ಬೋದು ಅಂತ ಹೇಳ್ತಾರೆ. ಎಲ್ಲ ಕ್ಲೀನ್ ಮಾಡಿದಾಯಿತು. ಇನ್ನು ಈ ಕಾರ್ಲಿಂಗ್ ಪೋರ್ಷನ್ನು ಇದು ಒರೆಸ್ಕೊಂಡ್ರೆ ಖಾರಕ್ಕೆ ರೆಡಿ ಆಗುತ್ತೆ. ರಂಗೋಲಿ ಹಾಕಿ ಪ್ರತಿದಿನ ಒರೆಸ್ಬಿಡ್ತೀನಿ. ಡೈಲಿ ಒರೆಸೋದ್ರಿಂದ ಅಷ್ಟೇನು ಧೂಳಿಲ್ಲ. ಅದು ಕೊಕ್ಕರೆ ತೊಗೊಂಬಂದು ಬಾಗಿಲು ಇಟ್ಟಿದ್ದೀನಿ. ಚೇರ್ ಅಲ್ಲಿತ್ತು, ಇಲ್ಲಿ ಒರೆಸ್ಕೊಳಕ್ಕೆ ಆಗ್ತಿರಲಿಲ್ಲ. ಯಾವಾಗಲೂ ಊದ್ಗಟ್ಟಿದ್ದು ಧೂಳು ಬೀಳ್ತಾನೆ ಇರೋದು, ಕ್ಲೀನೇ ಮಾಡೋಕ್ಕಾಗ್ತಿರಲಿಲ್ಲ. ದಿನ ಎಳಿಬೇಕು, ಒರೆಸ್ಬೇಕು. ಸೊ ಅದಕ್ಕೋಸ್ಕರ ಚೇರ್ ಈ ಕಡೆ ಹಾಕಿ ಮನೆಯವ್ರಿಗೆ ವಾಕ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಚೇರ್ ಈ ಕಡೆ ಹಾಕಿ ಕೊಕ್ಕರೆ ತೊಗೊಂಡೋಗಿ ಮೇಲೆ ಇಟ್ಟಿದ್ದೀನಿ ನಾನು. ಇವಾಗ ಅಲ್ಲಿ ಎಲ್ಲ ನೀಟಾಗಿ ಗಿಡಗಳನ್ನೆಲ್ಲ ಆರ್ಗನೈಸ್ ಮಾಡಿದ್ದೀನಿ ನೀಟಾಗಿ. ಸರಿ ಹೋಯ್ತು. ಇವಾಗ ಅಲ್ಲಿ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಇಲ್ಲಿ ಕೂತ್ಕೊಳ್ಳೋಕ್ಕೂ ನಮ್ಮ ಮನೆಯವ್ರಿಗೆ ಆರಾಮಾಗುತ್ತೆ. ಸೊ ಅದಕ್ಕೆ ಇಲ್ಲಿ ಪ್ಲ್ಯಾನ್ ಮಾಡಿ ಚೇಂಜ್ ಮಾಡಿ ಹಿಂಗೆಲ್ಲ ಮಾಡಿಬಿಟ್ಟು ಮಾಡೋಕ್ಕೆ ನಮಗೆ ಮನಸ್ಸಿಗೆ ಸಮಾಧಾನ ಆಗಬೇಕಲ್ಲ ಮೇನು. ನನ್ನ ಮನಸ್ಸಿಗೆ, ಬೇರೆಯದು ಬೇಡ. ಸೊ ನನ್ನ ಮನಸ್ಸಿಗೆ ಸಮಾಧಾನ ಆದರೆ ಅಷ್ಟೇ ನಾನು ಮಾಡಿ ಎಲ್ಲದೂ ಕೂಡ ನೀಟಾಗಿರ್ಬೇಕು. ತೊಳೆದು ಕ್ಲೀನ್ ಮಾಡಿದ್ದಾಯಿತು. ಸೊ ನಾಳೆ ಏನು ತಿಂಡಿ ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ತಲೆಗೆ ಎಣ್ಣೆ ಹಚ್ಚಬೇಕು, ಆಮೇಲೆ ಸಿಗ್ತೀನಿ. ನೋಡಿ ಮನೆ ಮುಂದೆ ಎಷ್ಟೊಂದು ಪಿಕ್ಕಾಗಿ ಬಂದಿದ್ದಾವೆ ನೋಡಿ, ಹಿಂಡೆ ಬಂದಿದ್ದಾವೆ. ನಾನು ಇವಾಗ ರಂಗೋಲಿ ಹಾಕ್ತಾಯಿದ್ದೆ, ಅದು ನೋಡಿ ಇಷ್ಟೊಂದು. ಇಷ್ಟೊಂದು ಪಿಕ್ಕಾಕು. ಓಹೋ, ಕೋಳಿ ಮರಿ ಥರ ಬಂದದ ಅಲ್ಲೋಡ್ರಿ ಕಿಟ್ಟು. ಏ ಬೇಡ ಸುಮ್ಮನೆ, ಪಾಪ ಚೂಡೋಗ್ತದೆ ಮೇಯ್ತಾ. ಶನಿವಾರದ ಬ್ಲಾಗು ನಾನೆಲ್ಲ ಪೂಜೆಗೆ ಆಲ್ರೆಡಿ ರೆಡಿ ಮಾಡಿ ಈಗ ರಂಗೋಲಿ ಹಾಕೋಣ ಅಂತ ಬಂದೆ. ಬೆಳಗ್ಗೆನೇ ಗೊತ್ತಲ್ಲ ನೋಡಿ ನವಿಲುಗಳು ಎಷ್ಟೊಂದು ಬಂದಿದೆ ಅಂತ. ಇನ್ನು ಪೂಜೆ ಹೇಗಾಗಿದೆ ನೋಡ್ಕೊಂಬನ್ನಿ. ವ್ಯೂವರ್ಸ್ ಆದರೆ ಗೊತ್ತಿರುತ್ತೆ, ನಮ್ಮ ಸೂಜಮ್ಮಂಗೆ ಅಪ್ಪು ಸರ್ ಅಂದರೆ ಪ್ರಾಣ. ಅವ್ರ ಸಾಂಗ್ಗಳು ಇದೆಲ್ಲ ಗೊತ್ತಿಲ್ಲ. ಅಪ್ಪು ಸರ್ ಯಾಕೆ ಮಕ್ಕಳಿಗೆ, ದೊಡ್ಡವ್ರಿಗೆ, ಎಲ್ರಿಗೂ ಕೂಡ ಇಷ್ಟು ಅಟ್ರ್ಯಾಕ್ಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಸೊ ನಮ್ಮ ಸೂಜಿಗಂತೂ ಅವ್ರ ಸಾಂಗ್ಗಳು ಅಂದರೆ ತುಂಬ ಇಷ್ಟ. ಒಂದೊಂದು ಸಲ ಬೇಜಾರಾಗುತ್ತೆ, ದೇವ್ರು ಯಾಕೆ ಒಳ್ಳೆಯವ್ರಿಗೇ ಈ ಥರ ಬೇಗ ಕರ್ಕೊಂಡ್ಬಿಡ್ತಾನೆ ಅಂತ. ಸೊ ನಮ್ಮ ಸುಜಿತ್ ಕೇಳ್ತಾ ಇರ್ತಾನೆ, ಇವಾಗ ಅಪ್ಪು ಸರ್ ಇಲ್ವಾ, ಅವ್ರಿಗೆ ಏನಾಯಿತು ಅಂತೆಲ್ಲ ಕೇಳ್ತಿರ್ತಾನೆ. ಸೊ ತುಂಬಾ ಬೇಜಾರಾಗುತ್ತೆ ಹೇಳೋಕ್ಕೆ ಸುಜಿತ್ಗೆ. ನಾನಂತೂ ಅವರ ಒಂದು ಫಿಲಮ್ಗಳು ಬಿಟ್ಟರೆ ಯಾರ್ದೂ ಫಿಲಮ್ಗಳು ನೋಡ್ತಿರ್ಲಿಲ್ಲ. ಹಳೆಯ ಫಿಲಮ್ಸ್ ಬಂದ್ರೂ ಅವ್ರದ್ದೇ ಫಿಲಮ್ಸ್ಗಳು, ಸಾಂಗ್ಸ್ಗಳು ನೋಡ್ತಾ ಇದ್ದೆ. ನೋಡಿ ಸೌಜು ನೋಡ್ತಾ ಇದ್ರಲ್ಲ, ಅವ್ರ ಸಾಂಗ್ ಬಂದರೆ ಅಷ್ಟೇ ಅವ್ನು ಡ್ಯಾನ್ಸ್ ಮಾಡೋದು. ಅಷ್ಟು ಇಷ್ಟ ಅಪ್ಪು ಅಂತಂದರೆ ಅವನಿಗೆ. ಅವ್ರ ಡ್ಯಾನ್ಸು, ಅವ್ರ ಸ್ಟೆಪ್ಗಳು, ಅವ್ರ ಸಾಂಗ್ಗಳಂದರೆ ಭಾಳ ಇಂಪ್ರೆಸ್ ಆಗ್ತಾನೆ. ಇನ್ನೂ ಇರಬೇಕಿತ್ತು ಅಂತ ಅನಿಸುತ್ತೆ. ಸೊ ಮಿಸ್ ಯು ಅಪ್ಪು ಸರ್. ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಸ್ ಇಷ್ಟ ಆದರೆ
ಲೈಕ್ ಮಾಡಿ ಸ್ನೇಹಿತರೆ. ಸೊ ಬ್ಲಾಗ್ಗಳು ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟನೇ. ಸುಜಿತ್ ಎಲ್ಲೇ ವಿಡಿಯೋ ಇಟ್ಟರೂ ಕೂಡ ಸೌಂಡು ಇಲ್ಲ ಏನಾದರೂ ಒಂದು ಮಾಡ್ತಿರ್ತಾನೆ, ಬ್ಲಾಗೇ ಮಾಡ್ಕೊಳಕ್ಕಾಗಲ್ಲ. ಸೊ ನನಗೂ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಗಿಬಿಡುತ್ತೆ ಒಂದೊಂದ್ಸಲ. ನೋಡಿ ಈ ಥರ ನೋಡಿ ಸೈಕಲ್ ಇಲ್ಲೇ ತುಳಿತಿರ್ತಾನೆ, ಇಲ್ಲಿ ಕ್ಯಾಮ್ರಾ ಸೆಟ್ ಮಾಡಿರ್ತೀನಿ, ಅಲ್ಲಿ ಎಲ್ಲಿ ಬಂದು ಸೈಕಲಲ್ಲಿ ಗುದ್ಬಿಡ್ತಾನೋ ಫೋನ್ಗೆ ಅಂತ ಭಯ ಆಗ್ತಿರುತ್ತೆ. ಸೊ ಹಂಗಾಗಿ ಕೆಲವೊಂದು ಸಲ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲ್ಲ. ಸೊ ಇವತ್ತು ಸುಚಿತ್ತು ರಿಸಲ್ಟ್ ಇತ್ತು, ರಿಸಲ್ಟ್ ನೋಡಿಕೊಂಡು ಸೂಜಮ್ಮಂಗೆ ಒಂದು ನಿಮಿಷ ಏನೇನು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ. ಸುಜಿತ್ಗೆ ಇವತ್ತು ಎಲ್ಲ ಬ್ಯಾಗಲ್ಲಿ ಒಂದು ನಿಮಿಷ ಪ್ಯಾಕ್ ಮಾಡ್ಕೊಂಡು, ಇಲ್ಲಿ ಕುಚಮ್ಮ ಪ್ಯಾಕ್ ಮಾಡಿಕೊಂಡು ಕೊಟ್ಟಿರೋದು ಇವತ್ತು ಕೊಟ್ಟಿದ್ದಾರೆ ಪ್ರೈಸಸ್ ಎಲ್ಲ. ಸೊ ನೀನು ಸರಿ ಕಾಣಿಸ್ತಿಲ್ಲ ಕಂದ, ಹೋಗಿ ಸೈಕಲ್ ತುಳಿಯೋಗ ನಾನು ತೋರಿಸ್ರು. ಇವತ್ತು ಸುಜಿತ್ಗೆ ಸ್ಕೂಲ್ ಡೇದು ಒಂದು ಮೊಮೆಂಟೋ ಕೊಟ್ಟಿದ್ದಾರೆ. ಸೊ ಏನು ಅಂತಂದರೆ ರಿಸಲ್ಟ್ ಇತ್ತು ನೋಡಿ, ಅದು ಒಂದಷ್ಟು ಫೋಟೋಸ್ ಕೊಟ್ಟರು ಸುಜಿತ್ತು, ಪ್ರೋಗ್ರೆಸ್ ಕಾರ್ಡ್ ಕೊಟ್ಟರು, ಒಂದು ಏನಂತಾರೆ ಪ್ರಶಸ್ತಿ ಪತ್ರ, ಇದೊಂದು ಕಾರ್ಡ್ ಕೊಟ್ಟಿದ್ದಾರೆ ಸುಜಮ್ಮಗೆ. ಸುಜಿತ್ತು ಈ ಸಲ ಎರಡನೇದಿದು ಮೊಮೆಂಟು. ಸೊ ಯಾವುದೇ ಮಕ್ಕಳಾಗಲಿ ಈ ಥರ ಒಂದು ಪ್ರೈಸ್ಗಳನ್ನ ತೊಗೋಬೇಕಾದ್ರೆ ಸೊ ಪೇರೆಂಟ್ಸ್ಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಇದು ಎರಡನೇ ವರ್ಷದ್ದು ಸುಜಮ್ಮಂದು. ಅದು ಬಿಟ್ಟರೆ ಒಂದಷ್ಟು ಫೋಟೋಸ್ ಕಳಿಸಿದ್ದಾರೆ. ಕೊಟ್ಟಿದ್ದಾರೆ ಅಂದರೆ ನೋಡಿ ಇಷ್ಟು ಫೋಟೋಸ್ ಇದೆ ಸುಜಿತ್. ಹೋದ ವರ್ಷದ್ದು ಒಂದಷ್ಟು ಫೋಟೋಸ್ ಕೊಟ್ಟಿದ್ರು, ಈ ವರ್ಷನೂ ಒಂದಷ್ಟು ಫೋಟೋಸು. ಎಲ್ಲ ಗೇಮ್ಸ್ ಆಡ್ಬೇಕಾದ್ರೆ ತೆಗ್ದಿರೋದು. ಗೇಮ್ ಆಡ್ಬೇಕಾದ್ರೆ ತೆಗ್ದಿರ್ತಾರೆ. ಎಲ್ಲ ಫೋಟೋಸ್ ಹೆಂಗಿದಾವೆ ಅಂದ್ರೆ ಎಲ್ಲ ಮ್ಯಾಟ್ ಫಿನಿಶ್. ನಾನು ನೋಡಿ ಬಂಗಾರ ನೋಡಿ ಇಲ್ಲಿ ಮಮ್ಮಿ ನೋಡಿ ಇಲ್ಲಿ ಕಾಕಸ್ಸು ಜಾಣವಿ ಇದರಿಂದ ಇವರಿಬ್ರು ಇಂದ ನಾನು ಸೋಲಿಸ್ತೇನೆ. ಜಾಣವನೇ ನೀನೇ ಫಸ್ಟ್ ಬಂದಿದ್ದು, ನಾನು ಅವತ್ತು ನೋಡ್ನಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಕೊಡಮ್ಮ ನೋಡಪ್ಪ, ನೋಡ್ರಿ ಇಲ್ಲಿ ನೋಡ್ತಾ ಇದ್ದೀನಿ ಕಣ್ರಿ, ಕೊಡ್ರಿ. ನೋಡಿ ಸುಜಿತ್ ಹೈಟು ಎಲ್ಲಾರ್ಗಿಂತ, ಇಲ್ಲಿ ಫೋಟೋ ನೋಡಿ ತೋರಿಸ್ತಿದ್ದ ನಾನು. ಗೇಮ್ಸ್ ಆಡ್ಬೇಕಾದ್ರೆ ತೆಗೆದಿರೋಂಥ ಫೋಟೋಸು. ಸುಭಾಷ್ ಚಂದ್ರ ಬೋಸ್ದು ಒಂದು ಸ್ಪೀಚಿಂಗ್ ಕೊಟ್ಟಿದ್ರು, ಅದರ ಫೋಟೋ ತುಂಬ ಚೆನ್ನಾಗಿ ತೆಗೆದಿರೋ ಫೋಟೋಸ್ ಎಲ್ಲ. ಸುಜಮ್ಮ ಪ್ರೈಸ್ ತಗೋಬೇಕಾದ್ರೆ ಬಟ್ಟೆ ತೋರಿಸ್ತಾರೆ ಯಾರಾದರೂ, ಸುಮ್ಮನಿರತ್ತಲ್ಲ ನೋಡಿ. ಅವ್ರ ಗ್ರೂಪ್ ನೋಡಿ ಎಷ್ಟು ಎಲ್ಲ ಮಕ್ಕಳು ತುಂಬ ಕ್ಯೂಟ್ ಆಗಿದ್ದಾರೆ ನೋಡಿ. ಸುಜಮ್ಮನ್ ನೋಡಿ, ಸುಜಮ್ಮನ್ ನೋಡಿ ಗಂಡು ಫೇಸ್, ಸುಜಮ್ಮನ್ ನೋಡಿ ಗಂಡು ಫೇಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಮೇಕಪ್ ಮಾಡಿಸಿದ್ದಾರೆ. ಇದರಲ್ಲೂ ಅಷ್ಟೇ ನೋಡಿ. ಡ್ರೆಸ್ ಮಾತ್ರ ತುಂಬ ಕ್ವಾಲಿಟಿ ಇರೋವು, ತುಂಬ ಚೆನ್ನಾಗಿರೋ ಡ್ರೆಸ್ಗಳನ್ನ ಕೊಟ್ಟಿದ್ದಾರೆ. ಸುಮಾರಷ್ಟು ಫೋಟೋಸ್, ಸಖತ್ ಫೋಟೋಸ್ ಕೊಟ್ಟಿದ್ದಾರೆ ಮಾತ್ರ ಸುಜಿತ್ಗಂತೂ ನೋಡಿ. ಸಾಕಿದ್ವಿ ಸ್ಕೂಲಲ್ಲಿ ಆವಾಗ. ಇಲ್ಲಿ ನೋಡಿ ಇಂಪಾರ್ಟೆಂಟ್ ನೋಡಿ, ಇಲ್ಲಿ ನನಗೆ ಪ್ರೈಸ್ ಕೊಡಬೇಕಾದ್ರೆ ತೆಗಿರೋ ಅಂಥ ಫೋಟೋಗಳು. ಸೊ ಅದು ಕೊಟ್ಟಿದ್ದಾರೆ ನೋಡಿ. ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ರೆಡಿಯಾಗಿ ಹೋಗಿದೆ ಅವತ್ತಂತೂ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡ್ರಿ ಮಕ್ಕಳೇ, ನೋಡಿ ಜನಗಳು ನೋಡಿ, ಇದು ನೋಡಿ ನಾನು ನೋಡ್ಬೇಕು. ಅಪ್ಪ ನಮ್ಮ ಸುಜಿತ್ತು ನನಗೆ ಬ್ಲಾಗೇ ಮಾಡ್ಕೊಳಕ್ಕೆ ಬಿಡಲ್ಲ ನಿಜ. ಇನ್ನು ಈ ಒಂದು 2 ತಿಂಗಳು ಏನಿದೆ ಅದೇನು ಬ್ಲಾಗ್ ಆಗ್ತಿರೋ ದೇವರೇ ನನಗೆ ಗೊತ್ತಿಲ್ಲ ನೋಡಿ. ಸೈಕಲ್ ಸೌಂಡು ಯಾವಾಗಲೂ ಅಷ್ಟೇ ಇರಿಟೇಷನ್ ಸೌಂಡ್ಗಳು. ಸೊ ನನಗೆ ಹಿಂಗೆಲ್ಲ ಇದ್ದರೆ ಬ್ಲಾಗ್ ನೀಟಾಗಿ ಬರೋಲ್ಲ. ಮಾತಾಡೋದು ಏನು ಮಾತಾಡಬೇಕು ಅಂತ ಅಂದ್ಕೊಂಡಿರ್ತೀನಿ, ಅದು ಎಲ್ಲ ಹೊಟ್ಟೋಗುತ್ತೆ. ಸೌಂಡ್ ಮಾಡಬೇಡ ಸುಚಿ, ನಾನು ಒಳಗೆ ಹೋಗ್ತೀನಿ, ಇಲ್ಲಿ ಆಟ ಆಡ್ಕೊತೀನಿ. ನನಗೆ ಕೂತ್ಕೊಂಡು ಸುಮ್ಮನೆ ಆಡಬೇಕು. ಬಿಸಿಲಲ್ಲಿ ಆಡೋರು ಬೈತಾ ಇದ್ದಾರೆ, ನೋಡು ಫೇಸೆಲ್ಲ ಒಳಗೋಗಿದೆ ಜಾಸ್ತಿ, ನೀನು ಡಯಟ್ ಮಾಡಬೇಡ ಅಂತ. ಆ್ಯಕ್ಚುಲಿ ಡಯಟ್ ನಾನು ಜಾಸ್ತಿ ಮಾಡಲ್ಲ, ಬಟ್ ಏನು ಅಂದರೆ ರೈಸು ಸ್ವೀಟು ಕಂಟ್ರೋಲ್ ಮಾಡ್ತೀನಿ. ನಾನು ಸ್ವೀಟ್ ಜಾಸ್ತಿ ತಿನ್ನಲ್ಲ. ಏನು ಗೊತ್ತಾ,
ಸ್ವೀಟ್ ಅನ್ನೋದು ತುಂಬ ದೇಹಕ್ಕೆ ಹಾನಿಕಾರಕ ಅಂತಲೇ ಹೇಳ್ತೀನಿ. ಎಲ್ರಿಗೂ ನಾನು ಯಾವಾಗಲೂ ಅದೇ ಹೇಳೋದು, ಸ್ವೀಟ್ ಅಂತೂ ತಿನ್ನಲೇಬಾರ್ದು. ನಾನಂತೂ ಸ್ವೀಟ್ಸ್ ಅಂತೂ ನಿಲ್ಲು, ನಾನು ತಿನ್ನೋದೇ ಇಲ್ಲ. ಅಪರೂಪಕ್ಕೆ ಫಂಕ್ಷನ್ಗೆ ಹೋದಾಗ ತಿಂತೀನಿ ಅಂತ ಹೇಳ್ತೀನಿ. ನಾನು ಅದೇ ಬೈತಾಯಿದ್ರು ಬೆಳಗ್ಗೆ, ನೋಡ್ಕೊ ಫೇಸ್ ಎಲ್ಲ ಇಲ್ಲೆಲ್ಲ ಒಳಗೋಗಿದೆ, ನಿನ್ನ ಫೇಸ್ ಗುಂಡ್ಗಿದ್ರೇ ಚಂದ, ನಿನ್ನ ದಪ್ಪ ಆದ್ರೂ ಡೋಂಟ್ ವರಿ, ಚೆನ್ನಾಗಿ ಕಾಣಿಸ್ತೀಯಾ, ನೀನು ಜಾಸ್ತಿ ಡಯಟು ವರ್ಕೌಟ್ ಮಾಡು, ಚೆನ್ನಾಗಿ ತಿನ್ಬಿಟ್ಟು ವರ್ಕೌಟ್ ಮಾಡು ಅಂತ ಹೇಳ್ತಾಯಿದ್ರು. ಸೊ ಐಬ್ರೋಸ್ಗೆ ಹೋಗಬೇಕು, ತುಂಬ ಬಿಸಿಲಲ್ಲಿ ಓಡಾಡ್ಬಿಟ್ಟಿದ್ದೀನಿ ಇತ್ತೀಚೆಗಂತೂ. ಫಂಕ್ಷನ್ ಇದೆ ಇವತ್ತು 8 ದಿವಸಕ್ಕೆ, ಇವತ್ತು ಶನಿವಾರದ ಬ್ಲಾಗು. ಇವತ್ತು 8 ದಿವಸಕ್ಕೆ ಯಾರ್ದು ಮದುವೆ ಅಂತ ಅಂದರೆ, ಅಮ್ಮನ ತಾಯಿ ಇದ್ದಾರಲ್ಲ, ಅಂದರೆ ನಮ್ಮ ಅಜ್ಜಿ ಅವರ ತಂಗಿಯ ಮೊಮ್ಮಗಂದು ಮದುವೆ. ಅವ್ರು ಇಲ್ಲೇ ನಮ್ಮ ಗುಬ್ಬಿನಲ್ಲಿ ಸುಭಾಷ್ ನಗರದಲ್ಲಿ ಇರೋದು. ನನಗೆ ಓರ್ಗೆನಲ್ಲಿ ಚಿಕ್ಕಮ್ಮ ಆಗಬೇಕು, ನಂಗೆ ತಮ್ಮ ಆಗಬೇಕು ಆ್ಯಕ್ಚುಲಿ. ಅವ್ರದ್ದು ಮೊದಲನೇ ಮಗನ ಮದುವೆ, ಸದ್ಯ ರಿಲೇಟಿವ್ಸ್ತೇನೆ ಹೋಗಬೇಕು. ಅದೇ ಯೋಚನೆ ಮಾಡ್ತಾ ಇದ್ದೀನಿ ಏನಾದ್ರು. ಅದೇ ಹೇಳ್ತಾಯಿದ್ರು, ಒಂದು ಲೇಯರ್ ಇದು ಕಲರ್ ಡಿಮ್ಮೆ ಆಗಿಬಿಟ್ಟಿದೆಯಾ ಅಂತ, ತುಂಬ ಬಿಸಿಲಲ್ಲಿ ಓಡಾಡಿ ನೋಡೋಣ, ಒಂದೇನಾದ್ರು ಕ್ಲೀನಪ್ ಮಾಡ್ಸೋಣ ಅಂದರೆ ನಂಗೆ ಯಾವಾಗಲೂ ಮಾಡ್ಸೋಕ್ಕೆ ಇಷ್ಟ ಇಲ್ಲ, ಫಂಕ್ಷನ್ ಬೇರೆ ಇದೆ. ಸೊ ನೋಡೋಣ ಏನು ಮಾಡೋದು ಅಂತ ರಾಧಾ ಅವ್ರಿಗೆ ಹೇಳಿದ್ದೀನಿ, ನೋಡೋಣ, ಇನ್ನೂ ಫೈನಲ್ ಮಾಡಿಲ್ಲ ನಾನು. ಸ್ವಲ್ಪ ರಿಸೆಪ್ಷನ್ಗೆ ನನಗೆ ಹೇರ್ ಸ್ಟೈಲು ಮತ್ತು ಸ್ಯಾರಿ ಡ್ರಾಪಿಂಗ್ ಮಾಡಿಕೊಡಿ. ಸ್ಯಾರಿ ಡ್ರಾಪಿಂಗ್ ನಿಮ್ಗೆ ಗೊತ್ತೇ ಇದೆ, ರಾಧಾನು ಹೇಳ್ತಾ ಇರ್ತಾರೆ, ಮೇಡಮ್ ನನಗಿಂತ ನೀವೇ ಸೂಪರಾಗಿ ಸ್ಯಾರಿ ಉಡ್ತೀರಾ ಅಂತ. ಸೊ ಹೊಸ ಸ್ಯಾರಿ ಒಂದು ಹೋದ ಸಲ ವರಮಹಾಲಕ್ಷ್ಮಿ ತಂದಿದ್ದು ಉಟ್ಟೇ ಇಲ್ಲ, ನೋಡೋಣ ಇವ್ರ ಮದ್ವೆಗೆ ಹಾಕ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ. ಬಟ್ ಹೊಸ ಸ್ಯಾರಿ ಅರ್ಜೆಂಟ್ ಉಡೋಕ್ಕಾಗುತ್ತೋ ಇಲ್ವೋ ಅಂತ ರಾಧಾ ಅವ್ರಿಗೆ ಸ್ವಲ್ಪ ಸ್ಯಾರಿ ಡ್ರಪ್ಪಿಂಗು ಮತ್ತು ಹೇರ್ ಸ್ಟೈಲ್ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀನಿ. ನೋಡೋಣ ಏನೇನಾಗುತ್ತೆ ಅಂತ. ಇವತ್ತು 8 ದಿವಸಕ್ಕೆ ಇರೋದು. ಶನಿವಾರ ಭಾನುವಾರ ಮುಹೂರ್ತಕ್ಕೂ ಹೋಗಬೇಕು. ಸೊ ಶಾಸ್ತ್ರ ಎಲ್ಲ ಮಾಡೋಕ್ಕೆ ಬಾ ಶ್ವೇತಾ ಅಂತ ಹೇಳ್ತಾ ಇದ್ದಾರೆ, ನೋಡೋಣ. ಸೊ ನಮ್ಮ ಕಡೆ ಮದುವೆ ಹೇಗಿರುತ್ತೆ ಅಂತ ತೋರಿಸೋಣ ಒಂದು ಕ್ಯೂರಿಯಾಸಿಟಿ ನನಗಿದೆ. ಇವತ್ತು ನೋಡಬೇಕು ಏನೇನಾಗುತ್ತೆ ಏನು ಅಂತ. ಒಬ್ಬರು ಕಮೆಂಟ್ ಮಾಡಿದ್ದೀರಾ, ಅಕ್ಕ ಇದ್ರ ಬಗ್ಗೆ ಸ್ವಲ್ಪ ಮಾತಾಡಿ, ನಾನು ಒಂದು ಸ್ವಲ್ಪ ದಪ್ಪ ಇದ್ದೀನಿ, ನನ್ನ ಬಗ್ಗೆ ನನಗೆ ಆಸಕ್ತಿ ಇಲ್ಲ, ಯಾವುದ್ರ ಬಗ್ಗೆನೂ ಆಸಕ್ತಿ ಇಲ್ಲ, ಖುಷಿ ಇಲ್ಲ, ಏನೇ ಮಾಡಿದ್ರು 2 ದಿವಸ ಇಂಟ್ರೆಸ್ಟ್ ಅಷ್ಟೇ, ಆಮೇಲೆ ಯಾವುದ್ರ ಬಗ್ಗೆನೂ ಇಂಟ್ರೆಸ್ಟ್ ಇರಲ್ಲ. ಸೊ ನನ್ನನ್ನು ನಾನು ಮೇಲೆ ಕೇರ್ ಇಲ್ಲ. ಸೊ ಮನೆಯವ್ರು ನನ್ನ ಇಷ್ಟಪಡಲ್ವೇನೋ ಅನ್ನೋ ಮನೋಭಾವ, ಏನೇ ಮಾಡಿದ್ರು 2 ದಿವಸ ಅಷ್ಟೇ, ಈ ಥರ ಆಗ್ತಾಯಿದೆ ನನಗೆ. ಅಕ್ಕ ದಯವಿಟ್ಟು ಇದ್ರ ಬಗ್ಗೆ ಮಾತಾಡಿ ಅಂತ ಹೇಳ್ಬಿಟ್ಟು ಒಬ್ಬರು ಕಾಮೆಂಟ್ ಹಾಕಿದ್ದೀರಾ. ಸೊ ಏನು ಗೊತ್ತಾ, ಸೊ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ, ದಯವಿಟ್ಟು ಈ ಥರ ಲೋ ಫೀಲ್ ಮಾಡಬೇಡಿ, ಯಾವುದೇ ವಿಷಯದಲ್ಲಾಗಲಿ. ನಮ್ಮ ಜೀವನದಲ್ಲಿ ಏನೇ ಘಟನೆಗಳು ನಡೆದಿರಲಿ, ಯಾವುದೇ ವಿಚಾರದಲ್ಲಾಗಿರಲಿ, ಸೊ ಯೋಚನೆಗಳು ಎಲ್ಲದರಲ್ಲೂ ಏನೋ, ಎಲ್ರಿಗೂ ಅಷ್ಟೇ, ಏನೋ ಕೆಲವರಂತೂ ತೀರಾ ಯೋಚನೆಯಲ್ಲೇ ಕಳೆದೋಗ್ಬಿಟ್ಟಿರ್ತಾರೆ, ಏನೂ ಯೋಚನೆ ಇಲ್ದಿದ್ರು ಏನಾದರೂ ಒಂದು ತಲೆಗೆ ಹಾಕೊಂಡು ಯೋಚನೆ ಮಾಡ್ತಿರ್ತಾರೆ. ದಯವಿಟ್ಟು ಹೆಣ್ಮಕ್ಳು ಈ ಥರ ನೀವು ಲೋ ಫೀಲಿಗೆ ಬರಬೇಡಿ ದಯವಿಟ್ಟು. ಸೊ ಏನು ಅಂತಂದರೆ, ನಮ್ಮ ಮನೆಯವ್ರು ನನಗೆ ಇಷ್ಟಪಡಲ್ವೇನೋ ಅನ್ನೋ ಥರ ಎಲ್ಲ ಮನೋಭಾವನೆ ಬೆಳೆಸ್ಕೋಬಾರ್ದು. ಇಷ್ಟಪಡ್ದಲ್ಲೇ ಮದುವೆ ಆಗಿರ್ತಾರಾ, ಇಲ್ಲ ಅಲ್ವಾ? ಸೊ ಹೆಂಗೆ ಗೊತ್ತಾ, ಕೆಲವಷ್ಟು ಹೆಣ್ಮಕ್ಳು ಹೇಗೆ ಅಂತಂದರೆ, ಮನೆಯಲ್ಲಿದ್ದಾಗ ಮನೆಯಲ್ಲೇ ಇರೋದಲ್ವಾ, ಯಾಕೆ ಹೊಸ ಡ್ರೆಸ್ ಹಾಕ್ಕೊಳ್ಳೋದು, ಯಾಕೆ ಚಂದವಾಗಿರೋ ಡ್ರೆಸ್ ಹಾಕ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಆ ಥರ ಫೀಲ್ ಮಾಡ್ತೀರ. ಯಾವಾಗಲೂ ನೈಟಿನಲ್ಲೇ ಇರೋದು, ಸೊ ನಮ್ಗೆ ನಾವು ಕೇರ್ ಮಾಡ್ಕೊಂಡಲ್ಲ ಹೆಂಗಂಗ ಇರೋದು, ಈ ಥರ ಎಲ್ಲ ಮಾಡ್ತಾ ಇರ್ತೀರ. ಸೊ ನಾನು ಹೇಳೋದು, ಕಲರು ಇಂಪಾರ್ಟೆಂಟ್ ಅಲ್ಲ ನಮಗೆ. ಏನು ಗೊತ್ತಾ, ಕಪ್ಪುಗಿದ್ರೂ ಲಕ್ಷಣವಾಗಿದ್ದರೆ ಸಾಕು, ಕಲರ್ ನಿಜವಾಗ್ಲೂ ಇಂಪಾರ್ಟೆಂಟ್ ಅಲ್ಲ. ಸೊ ನೀವು ಮನೆಯಲ್ಲಿದ್ದಾಗೂ ಕೂಡ ಚೆನ್ನಾಗಿ ರೆಡಿಯಾಗಿ. ಸೊ ಏನು ಗೊತ್ತಾ, ಮನೆಯವ್ರಿಗೆ ಇಷ್ಟ ಆಗಬೇಕು, ಯಾರಿಗೋ ಇಷ್ಟ ಆಗೋಂಥದ್ದು ಸೆಕೆಂಡ್ರಿ, ಅದು ಬೇಡವೇ ಬೇಡ ನಮಗೆ. ಇನ್ನೊಬ್ಬರು ಇವಳು ಚೆನ್ನಾಗಿ ಕಾಣಿಸ್ತಿದ್ದಾಳೆ, ಸೊ ಅದನ್ನು ನೀವು ತಲೆಗೇ ತೊಗೋಬೇಡಿ ದಯವಿಟ್ಟು. ನಿಮಗೆ ನೀವು ಫಸ್ಟು ಚೆನ್ನಾಗಿ ಕಾಣಬೇಕು ಅಂತಂದರೆ ಫಸ್ಟು ನೀವು ಚೆನ್ನಾಗಿ ರೆಡಿಯಾಗಿ, ಮನೇಲಿದ್ದರೂ ಅಷ್ಟೇ ಒಳ್ಳೊಳ್ಳೆ ಬಟ್ಟೆಗಳಾಕಿ. ಈಗೇನು ಸ್ನೇಹಿತರೆ, ಮೀಶೋದಲ್ಲೆಲ್ಲ ಕಡಿಮೆ ದುಡ್ಡಿಗೆಲ್ಲ ಒಳ್ಳೊಳ್ಳೆ ಬಟ್ಟೆ ಬರುತ್ತೆ. ದಿನ ಹೊಸ ಬಟ್ಟೆ ಹಾಕ್ಬೇಕಾ, ನಿಮಗೇನೋ ಇದೆ ಹಾಕ್ಕೊತೀರಾ, ಎಲ್ರಿಗೂ ಇದೆ ಹೇಳ್ತೀರಾ ಅಂತ ದಯವಿಟ್ಟು ಅನ್ಕೋಬೇಡಿ. ಸೊ ನಾನು ಅವ್ರಿಗೆ ಹೇಳ್ತಾ ಇರೋದು, ಇವಾಗೇನು ಮೀಶೋನಲ್ಲಿ ಒಳ್ಳೊಳ್ಳೆ ಬಟ್ಟೆ ಬರುತ್ತೆ, ನಿಮ್ಮ ಸೈಜ್ ಬಟ್ಟೆಗಳೇ ಹಾಕಿ. ದಪ್ಪ ಇದ್ದೀವಿ ಅಂತ ಹೇಳ್ಬಿಟ್ಟು ಲೋ ಫೀಲ್ ಮಾಡಬೇಡಿ ದಯವಿಟ್ಟು. ಒಂದು ಚಿಕ್ಕದಾಗಿ ಒಂದು ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿ. ಬೇರೆಯವ್ರನ್ನ ನೋಡಿ ಮೋಟಿವೇಶನ್ ಆಗಿ ತೊಗೊಳೋದಕ್ಕಿಂತ ನಿಮಗೆ ನೀವು ಫಸ್ಟ್ ಮೋಟಿವೇಶನ್ ಆಗಿ ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳಿ ಅಂತ ನಾನು ಅದನ್ನೇ ಹೇಳೋದು. ಸೆಲ್ಫ್ ಲವ್ ತುಂಬಾ ಇಂಪಾರ್ಟೆಂಟು. ಸೊ ನಾವು ಹೇಗೇ ಇರಲಿ, ಸೊ ನೀವು ಯಾವಾಗಲೂ ಅಷ್ಟೇ, ನಾನು ನಿನ್ನೆನೂ ಟಿಪ್ಸ್ ಹೇಳಿದ್ದೀನಿ, ನಾನು ನಿಮಗೆ ಇವತ್ತು ಟಿಪ್ಸ್ ಹೇಳ್ತೀನಿ. ಕನ್ನಡಿ ಮುಂದೆ ನಿಂತಾಗ ಯಾವತ್ತೂ ಅಷ್ಟೇ, ನಾನು ಇಷ್ಟು ದಪ್ಪ ಇದ್ದೀನಿ, ಸೊ ನನ್ನ ಕಲರ್ ಚೆನ್ನಾಗಿಲ್ಲ, ನಾನು ಕಪ್ಪುಗಿದ್ದೀನಿ,
ಹೇಗೆ ವಿಕಾರವಾಗಿದ್ದೀನಲ್ವಾ, ಸೊ ನಾನು ಚೆನ್ನಾಗಿಲ್ಲ ಅಲ್ವಾ ಅಂತ ದಯವಿಟ್ಟು ಈ ಥರ ಕನ್ನಡಿ ಮುಂದೆ ನಿಂತಾಗ ಯಾವುದೇ ಹೆಣ್ಮಕ್ಳು ದಯವಿಟ್ಟು ಈ ಥರ ಫೀಲ್ ಮಾಡಬೇಡಿ. ಯಾಕೆ ಅಂತಂದರೆ ನಾನು ಮ್ಯಾನಿಫೆಸ್ಟೇಷನ್ ಅಂತ ಒಂದು ಕ್ಲಾಸ್ನ ಅಟೆಂಡ್ ಮಾಡೀನಿ, ಚಕ್ರ ಹೀಲಿಂಗ್ ಕ್ಲಾಸ್ ಅಟೆಂಡ್ ಮಾಡಬೇಕು ಅಂತಿದ್ದೀನಿ, ಬಟ್ ಸ್ವಲ್ಪ ಈ ಫಂಕ್ಷನ್ ಎಲ್ಲ ಕಳೀಲಿ ಅಂತ. ಸೊ ಅವರು ನಮಗೆ ಮೇಯ್ನ್ ಹೇಳ್ಕೊಟ್ಟಿದ್ದು ಅದೇ ವಿಚಾರ. ಸೊ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ನೀವು ನಾನು ಚೆನ್ನಾಗಿಲ್ಲ, ನಾನು ಕಪ್ಪುಗಿದ್ದೀನಿ, ನಾನು ದಪ್ಪಗಿದ್ದೀನಿ ಅಂತ ನೀವು ಅದನ್ನು ಕನ್ನಡಿ ಮುಂದೆ ನಿಂತು ಹೇಳಿದಾಗ ಇದು ಒಂದು ಕೂಡ ಟೆಕ್ನಿಕ್ ಅದರಲ್ಲಿ, ಆಯಿತಾ. ವಿದ್ಯೆ ಹೇಳ್ಕೊಡೋದ್ರಲ್ಲಿ ಇದು ಒಂದು ಟೆಕ್ನಿಕ್ಕು, ನನಗದು ಗೊತ್ತಾಗಿದ್ದು ಅವರಿಂದ. ಸೊ ಕನ್ನಡಿ ಮುಂದೆ ನಿಂತಾಗ ಲೋ ಫೀಲ್ ಮಾಡಬಾರ್ದು ಯಾವತ್ತೂ ಅಷ್ಟೇ. ಕನ್ನಡಿ ಮುಂದೆ ನಿಂತ್ಕೊಂಡು ನಾನು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಮಿರರ್ನ ನಾವು ನೋಡಿದಾಗ ಮಿರರು ನಮ್ಮ ಬಿಂಬನೇ ತೋರಿಸ್ತಾ ಇರುತ್ತೆ, ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಸೊ ಅದರಲ್ಲೂ ಕೂಡ ಒಂದು ವಿದ್ಯೆ ಇದೆ, ಆಯಿತಾ. ನೀವೇನು ಚೆನ್ನಾಗಿಲ್ಲ ಅಂತೀರಾ ಅದನ್ನೇ ಕನ್ನಡಿ ನಮಗೆ ರಿಫ್ಲೆಕ್ಟ್ ಕೊಡುತ್ತೆ, ಆಯಿತಾ. ಅದನ್ನೇ ಹೇಳುತ್ತೆ ಕನ್ನಡಿ, ಹೌದು ನೀನು ಚೆನ್ನಾಗಿಲ್ಲ, ಹೌದು ನಿನ್ನ ಕಲರ್ ಚೆನ್ನಾಗಿಲ್ಲ, ಹೌದು ನೀನು ದಪ್ಪ ಇದೆಯಾ. ಸೊ ಅದಕ್ಕೆ ಹೇಳೋದು ಕನ್ನಡಿ ಮುಂದೆ ನಿಂತಾಗ ಯಾವತ್ತೂ ಅಷ್ಟೇ ಹೆಣ್ಮಕ್ಳು, ನನ್ನ ಹೇರ್ ಶಾರ್ಟೇ ಇರಲಿ, ಕೂದಲು ಉದುರುತ್ತಾನೇ ಇರಲಿ, ಸೊ ನೀವು ಯಾವತ್ತೂ ಅದನ್ನು ಫೀಲ್ ಮಾಡಬಾರ್ದು ಕನ್ನಡಿ ಮುಂದೆ ನಿಂತ್ಕೊಂಡು. ನಾನು ಹೇಳೋದಕ್ಕೆ ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ಫಸ್ಟು ನೀವು ನೆಗೆಟಿವ್ ಥಾಟಿಂದ ಈಚೆ ಬನ್ನಿ, ಪಾಸಿಟಿವ್ ಯೋಚನೆ ಮಾಡಿ ಯಾವಾಗಲೂ ಅಷ್ಟೇ, ಯಾವುದೇ ವಿಚಾರದಲ್ಲಾಗಲಿ. ಸೊ ನಿಮ್ಮ ಮೈಂಡಲ್ಲಿ ಫೋನ್ ಕಾಲ್ಸ್ಗಳು ಬರ್ತಾನೆ ಇರುತ್ತೆ ನನಗಂತೂ. ಸೊ ದಯವಿಟ್ಟು ಆ ಥರ ಒಂದು ಫೀಲ್ನ ಮಾಡಬೇಡಿ. ಕನ್ನಡಿ ಮುಂದೆ ನಿಂತ್ಕೊಂಡು ಯಾವಾಗಲೂ ಅಷ್ಟೇ ನಾವು ಚೆನ್ನಾಗಿದ್ದೀನಿ, ನನ್ನ ಕಲರ್ಸ್ ಚೆನ್ನಾಗಿದೆ, ನನ್ನ ಹೇರ್ಸ್ ಚೆನ್ನಾಗಿದೆ, ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ, ಸ್ಮಾರ್ಟ್ ಆಗಿದ್ದೀನಿ, ಈ ಥರ ಎಲ್ಲ ಮಿರರ್ ಮುಂದೆ ನಿಂತ್ಕೊಳ್ತಾ ಹೇಳ್ಕೊಬೇಕಂತೆ. ನಾವು ಏನನ್ನ ಹೇಳ್ತೀವಿ ಅದನ್ನು ಕನ್ನಡಿ ನಮಗೆ ರಿಫ್ಲೆಕ್ಟ್ ಕೊಡ್ತಾ ಇರುತ್ತೆ, ಅಂದರೆ ಅದು ಕನ್ನಡಿ ನಮ್ಗೆ ಅದೇ ಹೇಳ್ತಾ ಇರುತ್ತೆ. ಅದಕ್ಕೆ ನಾನು ಕನ್ನಡಿ ಮುಂದೆ ನಿಂತಾಗ ನಾನು ಯಾವತ್ತೂ ಲೋ ಫೀಲ್ ಮಾಡಲ್ಲ. ಸೊ ನಮಗೆ ನಾವು ಚೆನ್ನಾಗಿದ್ದೀವಿ, ನಾನು ಚೆನ್ನಾಗಿದ್ದೀನಿ, ನಾನು ಸೂಪರಾಗಿದ್ದೀನಿ ಅಂತಲೇ ಹೇಳ್ಕೋಬೇಕು. ಸೊ ಈ ಥರದವ್ರಿಗೆ ನಾನು ನಿಮ್ಗೆ ಹೇಳಲ್ಲ. ಸೊ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಖಂಡಿತ ನೀವು ನನಗೆ ಕಮೆಂಟ್ ಮಾಡಿ ಅಥವಾ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ. ನಾನು ಅವ್ರದ್ದು ಒಂದು ನನಗೊಂದು ವಿದ್ಯೆ ಹೇಳ್ಕೊಟ್ಟಂಥ ಗುರುಗಳು. ಸೊ ಅವ್ರ ವಯಸ್ಸಲ್ಲಿ ಚಿಕ್ಕದೇ ಇರ್ಬೋದು, ಬಟ್ ಒಂದು ವಿದ್ಯೆ ಅಂತ ಅವ್ರು ಹೇಳ್ಕೊಟ್ಟಾಗ ನಮ್ಮ ಅದಕ್ಕೆ ಗುರುಗಳು ಅಂತಲೇ ನಾವು ಕರಿಬೇಕಾಗತ್ತೆ. ಸೊ ನಿಮ್ಮ ನೆಗೆಟಿವ್ ಥಾಟಿಂದ ಹೊರಗೆ ಬರಬೇಕು ಅಂತ ಅಂದರೆ ಚೈತ್ರ ಅಂತ ಅವ್ರ ನೇಮ್ ಬಂದು, ಸೊ ಅವ್ರದ್ದೊಂದು ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಅಥವಾ ಚಕ್ರ ಹೀಲಿಂಗ್ ಕ್ಲಾಸ್ ಅಂತ ಅಟೆಂಡ್ ಮಾಡಿ ನಿಮ್ಮ ಕಂಪ್ಲೀಟ್ ಲೈಫೇ ಚೇಂಜ್ ಆಗುತ್ತೆ. ಸೊ ಅದರಿಂದ ಕಂಪ್ಲೀಟಾಗಿ ಹೊರಗೆ ಬರ್ತೀರಾ ನೀವು. ಇಲ್ಲಾಂದರೆ ನೀವು ಹೇಳೋದು ನೋಡ್ತಾ ಇದ್ರೆ ನನಗೆ ಗೊತ್ತಾಗ್ತಾ ಇದೆ. ಸೊ ನಮಗೆ ಸುಮಾರಷ್ಟು 7 ಚಕ್ರಸ್ ಇರುತ್ತೆ ಬಾಡಿನಲ್ಲಿ. ಸೊ ಅದರಲ್ಲಿ ಒಂದು ಬ್ಲಾಕೇಜಸ್ ಆಗಿದ್ರೂ ಕೂಡ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ ಮೈಂಡಲ್ಲಿ. ಸೊ ಇದನ್ನೆಲ್ಲ ನೀವು ಎಲ್ಲನೂ ಕೂಡ ಪಾಸಿಟಿವ್ ಆಗಿ ತಗೋಬೇಕು. ಸೊ ಈ ಥರದವ್ರಿಗೆ ಆ ಕ್ಲಾಸ್ನ ಅಟೆಂಡ್ ಮಾಡಿದ್ರೆ ಅವರು ನಿಜ ನಿಮಗೆ ಎಷ್ಟು ನೆಗೆಟಿವಿಂದ ಹೊರಗೆ ತರ್ತಾರೆ, ನಿಮ್ಮನ್ನು ಹೇಗೆ ನೀವು ಪ್ರೀತಿಸ್ಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ನಿನ್ನೆ ವಿಡಿಯೋದಲ್ಲೂ ಹೇಳಿದ್ದೀನಿ, ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಹೇಗೆ ಎಲ್ಲನೂ ಕೂಡ ನಿಮ್ಗೆ ಹೇಳ್ಕೊಡ್ತಾರೆ, ಆಯಿತಾ. ಇಂಟ್ರೆಸ್ಟ್ ಇದ್ದರೆ ನನಗೆ DM ಮಾಡಿ ಅಥವಾ ಮೆಸೇಜ್ ಮಾಡಿ, ನಾನು ನಿಮಗೆ ಬೇಕಿದ್ದರೆ ಅವ್ರ ನಂಬರ್ನ ಕಳಿಸ್ಕೊಡ್ತೀನಿ. ಅವ್ರದ್ದೊಂದು ಕ್ಲಾಸ್ ಅಟೆಂಡ್ ಮಾಡಿ. ಸೊ ಒಂದಿಷ್ಟು ಚಾರ್ಜಸ್ ಅಂತ ತೊಗೋತಾರೆ. ನಾನು ಅವ್ರದ್ದೇ ವಿಡಿಯೋ ಮಾಡಿ ಹಾಕಿದ್ದೆ. ಕೆಲವ್ರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ಅದರಿಂದ ಏನು ಬೆನಿಫಿಟ್ ಇದೆ ಅನ್ನೋದು ಸುಮಾರಷ್ಟು ನನಗೆ ಗೊತ್ತಿಲ್ಲ. ಸೊ ನಾನು ಕೂಡ ಯಾವಾಗಲೂ ಕೆಲವೊಂದು ಸಲ ಬರೀ ನೆಗೆಟಿವೇ ಯೋಚನೆ ಮಾಡ್ತಾಯಿದ್ದೆ ಕೆಲವೊಂದು ಬಾರಿ. ಸೊ ಅದರಿಂದ ಹೊರಗೆ ಬರೋದು ಹೇಗೆ ಅನ್ನೋದನ್ನು ನನಗೆ ಸುಮಾರು ಕ್ಲಾಸಸ್, ಒಂದು 5 ಕ್ಲಾಸಸ್ ಅಟೆಂಡ್ ಮಾಡಿ ನನಗೆ ಹೇಳಿಕೊಟ್ರು. ತುಂಬಾ ಹೆಲ್ಪ್ ಆಯಿತು ಅದರಿಂದ. ಸೊ ನಾನು ಅದಕ್ಕೆ ಹೇಳೋದು, ಸೊ ನೀವು ಒಂದು ದಪ್ಪ ಸಣ್ಣ ಅನ್ನೋದು ಮ್ಯಾಟ್ರ್ ಬೇಡ. ಸೊ ಆರೋಗ್ಯ ದೃಷ್ಟಿಯಿಂದನಾದ್ರೂ ಸ್ವಲ್ಪ ಸಣ್ಣ ಆಗಿ, ಅಂದರೆ ವಾಕು, ಎಕ್ಸಸೈಸ್, ಸಣ್ಣ ಪುಟ್ಟದ್ದು ಯಾವುದಾದ್ರೂ ನಿಮ್ಗೆ ಆಗೋ ಅಂಥದ್ದನ್ನು ಮಾಡಿ. ಆಮೇಲೆ ಒಳ್ಳೆ ಬಟ್ಟೆಗಳನ್ನ ಹಾಕಿ ಮನೆಯಲ್ಲಿ ಹೇಳಿದಲ್ಲ, ಕೆಲವ್ರು ಬರೀ ನೈಟೀಸೇ ಹಾಕ್ಕೊಂಡು ಇರ್ತಾರೆ. ಮನೇಲಿ ಫಸ್ಟ್ ಏನು ಗೊತ್ತಾ, ನಮ್ಮ ಗಂಡಂಗೆ ಚೆನ್ನಾಗಿ ಕಾಣಿಸ್ಬೇಕು ಮೇಯ್ನಾಗಿ ನಾವು. ಹೆಂಗಾಗುತ್ತೆ ಅಂತಂದರೆ ಇವತ್ತಿನ ಪ್ರಪಂಚದಲ್ಲಿ ಎಷ್ಟೋ ಹೆಣ್ಮಕ್ಳು ತಪ್ಪು ಮಾಡ್ತಾ ಇರೋದು ಇಲ್ಲೇ. ಸೊ ಮನೇಲಿ ನಾವು ಚೆನ್ನಾಗಿ ರೆಡಿಯಾಗಿಲ್ಲ, ಹೆಂಗೆ ಬೇಕಂಗಿರೋದು, ಅಯ್ಯೋ ಮನೇಲೇ ಇರೋದಲ್ವಾ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೆಂಗೆಂಗೋ ಇರೋದು. ಎಷ್ಟೋ ಹೆಣ್ಮಕ್ಳು ತಲೆನೋವು ಬಚ್ಚಲ್ಲ, ಹಣೆಗೂಡಲ್ಲ, ಹೆಂಗೋ ಇದ್ಬಿಟ್ಟಿರ್ತಾರೆ. ಸೊ ಅದು ಕೆಲವ್ರಿಗೆ ಎಲ್ಲ ಗಂಡಸರು ಒಂದೇ ಥರ ಇರಲ್ಲ. ಊಟ ನಾನು ತಪ್ಪಾಗಿ ಹೇಳ್ತಾ ಇಲ್ಲ, ಸೊ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಸೊ ಎಲ್ಲ ಗಂಡಸರು ಒಂದೇ ಥರ ಇರಲ್ಲ. ಸೊ ಅಟ್ಲೀಸ್ಟ್ ನಮ್ಮ ಯಜಮಾನ್ರಿಗೆ ನಾವು ಚೆನ್ನಾಗಿ ಕಾಣೋ ಥರ ನಾವು ಡೈಲಿ ರೆಡಿ ಆಗಬೇಕು, ಆಯಿತಾ. ಡೈಲಿ ರೆಡಿಯಾಗಿ ಅಂತ ಅಂದರೆ ಮೇಕಪ್ ಮಾಡ್ಕೊಳ್ಳಿ ಅಂತ ಅಲ್ಲ. ಇರೋದನ್ನ ಈಗ ನೋಡಿ, ನಾನು ಏನು ರೆಡಿ ಆಗಿದ್ದೀನಿ, ಒಂದು ಒಳ್ಳೆ ಬಟ್ಟೆ ಹಾಕಿದ್ದೀನಿ, ಸೊ ಒಂದು ಕ್ರೀಮ್ ಹಚ್ಚಿದ್ದೀನಿ, ತಲೆ ನೀಟಾಗಿ ಬಾಚ್ಕೊಂಡಿದ್ದೀನಿ, ಇಷ್ಟೇ ನಾವು ಹೇಳೋದು. ಸೊ
ಸೊ ಅದನ್ನು ಲೋ ಫೀಲ್ ಮಾಡಬಾರ್ದು. ನೀವು ಚೆನ್ನಾಗಿರಬೇಕು, ಮನೇಲಿದ್ದಕ್ಕೂ ಕೂಡ ಚೆನ್ನಾಗಿ ರೆಡಿ ಆಗಬೇಕು, ಚೆನ್ನಾಗಿ ಮಾತಾಡಬೇಕು, ಆಯಿತಾ. ಕೆಲವೊಬ್ಬರು ಗಂಡಸರು ಮೈಂಡ್ ಸೆಟ್ ಹಂಗಿರುತ್ತೆ, ಅಯ್ಯೋ ನಮ್ಮ ಮನೆಯವ್ಳು ನೋಡ್ಬೇಕು ಯಾವಾಗಲೂ ಹಿಂಗಿರ್ತಾಳೆ, ನೀಟಾಗಿ ಬಟ್ಟೆ ಹಾಕಲ್ಲ, ಈ ಥರ ಎಲ್ಲ ಇರುತ್ತೆ. ಸೊ ಬೇರೆ ಹೆಣ್ಮಕ್ಳನ್ನ ಅಥವಾ ಬೇರೆ ಹೆಂಗಸರುಗಳ್ನ ನೋಡಿದಾಗ ಅವ್ರ ಮೈಂಡ್ ಅದು ಬೇರೆ ಕಡೆನೇ ಟರ್ನ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಅವಕಾಶ ಕೊಡಬಾರ್ದು ಅನ್ನೋದಾದರೆ ನಾವು ಮನೆಯಲ್ಲಿ ಚೆನ್ನಾಗಿರಬೇಕು, ಆಯಿತಾ. ಚೆನ್ನಾಗಿರಬೇಕು, ಗಂಡ ಮಕ್ಳನ್ನ ಚೆನ್ನಾಗಿ ನೋಡ್ಕೋಬೇಕು, ನಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು, ಎಲ್ಲದ್ರ ಬಗ್ಗೆ ಕೇರ್ ಮಾಡಬೇಕು. ದಯವಿಟ್ಟು 2 ದಿವಸ ಇಂಟ್ರೆಸ್ಟ್ ತೋರಿಸಿ 3ನೇ ದಿವಸಕ್ಕೆ ಬಿಡಬೇಡಿ. ಯಾಕೆ ಅಂತಂದರೆ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಳಿ. ಚೇಂಜ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂತಂದರೆ ಖಂಡಿತ ನನಗೆ ಕಮೆಂಟ್ ಮಾಡಿ, ನಾನು ಅವ್ರ ನಂಬರ್ನ ನಿಮಗೆ ಕಳಿಸ್ಕೊಡ್ತೀನಿ. ನಿಮ್ಮನ್ನು ನೀವು ಖಂಡಿತ ಚೇಂಜ್ ಆಗೋ ಥರ ಅವ್ರು ಮಾಡ್ತಾರೆ, ಆಯಿತಾ. ಸೊ ಹೆಣ್ಮಕ್ಳು ಆ್ಯಕ್ಟಿವ್ ಆಗಿರಬೇಕು. ಎಲ್ಲ ಹೆಣ್ಮಕ್ಳು ನನ್ನ ಥರನೇ ಒಂದೇ ಥರ ಇರೋಕ್ಕಾಗಲ್ಲ ಗೊತ್ತು, ಆದರೆ ಅಟ್ಲೀಸ್ಟು ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋಣ. ಯಾರೇ ಏನು ಅಂದರು ಅಂತ ಹೇಳ್ಬಿಟ್ಟು ಡ್ರೆಸ್ಗಳನ್ನ ಹಾಕ್ದಲೇ ಇರೋದು, ದಪ್ಪ ಇದ್ದೀನಿ ಅಂತ ಇದು ನನಗೆ ಚೆನ್ನಾಗಿ ಕಾಣಲ್ಲ, ಅದು ಚೆನ್ನಾಗಿ ಕಾಣಲ್ಲ ಅಂತ ದಯವಿಟ್ಟು ಫೀಲ್ ಮಾಡಬೇಡಿ. ಸೊ ನಿಮಗೆ ಚೆನ್ನಾಗಿ ಕಾಣಿಸ್ತಿದ್ಯಾ ಸಾಕು, ಅಷ್ಟು ಆಯಿತಾ. ಮನೆಯವ್ರಿಗೆ ಚೆನ್ನಾಗಿ ಕಾಣಿಸ್ತಿದ್ಯಾ ಸಾಕು. ಸೊ ಯಾರನ್ನೋ ಮಿಕ್ಸ್ ಅಂತದ್ದು ಇಲ್ಲ, ಆಯಿತಾ. ನನಗೆ ಕಮೆಂಟ್ ಮಾಡಿದ್ರಿ ನೀವು, ಅಕ್ಕ ಇದ್ರ ಬಗ್ಗೆ ಮಾತಾಡಿ ಅಂತ. ದಯವಿಟ್ಟು ಮತ್ತೊಮ್ಮೆ ಹೇಳ್ತೀನಿ, ಲೋ ಫೀಲ್ ಮಾಡಬೇಡಿ. ನನಗೆ ನಾನು ಚೆನ್ನಾಗಿಲ್ಲ ಅಂತ ಯಾವತ್ತೂ ಅಂದ್ಕೋಬೇಡಿ. ಆದಷ್ಟು ನಿಮಗೆ ನೀವು ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಯಾಕೆ ಅಂತಂದರೆ ಒಂದಾನೊಂದು ದಿವಸದಲ್ಲಿ ಮನೆಯವರು ಬೀಳಕ್ಕೆ ಮುಂಚೆ ನಾನು ಗುಂಡಕ್ಕೆ ಇದ್ದೆ, ಜಾಸ್ತಿ ಅಂದರೆ 75 kgs ಇದ್ದೆ. ಸೊ ಅಷ್ಟಿದ್ರೂ ಫಿಟ್ ಆಗಿರಲಿಲ್ಲ, ತುಂಬ ಓವರ್ ವೆಯ್ಟ್ ಕಾಣಿಸ್ತಾ ಇದ್ದೆ ಯಾವಾಗಲೂ ಅಷ್ಟೇ. ನಮ್ಮ ಮನೆಯವರು ಸಣ್ಣ, ನಮ್ಮ ಮನೆಯವ್ರಿಗೆ ನಾನು ಪೇರ್ ಆಗಲ್ವೇನೋ, ನೋಡಿದವರೆಲ್ಲ ಕೆಲವ್ರು ಹಂಗೆ ಅನ್ನೋರು, ಅಯ್ಯಪ್ಪ ಸಣ್ಣಕ್ಕಿದ್ದಾರೆ, ಈ ಹುಡುಗಿ ಇಷ್ಟಪ್ಪ ಇದೆ ಈ ಏಜ್ಗೆ ಅಂತ ಅನ್ನೋರು. ಸೊ ನನಗದು ಎಲ್ಲೋ ಒಂದು ಕಡೆ ನಾನು ಅದನ್ನು ಮೋಟಿವೇಶನ್ನಾಗಿ ತೊಗೊಂಡೆ. ನಾನು ವೆಯ್ಟ್ ಲಾಸ್ ಮಾಡಬೇಕು, ಸಣ್ಣ ಆಗಬೇಕು, ಮೊದಲು ಹೆಂಗಿದ್ದೆ ಹಂಗಿರಬೇಕು ಅನ್ನೋದನ್ನು ನನ್ನ ಮೈಂಡಿಗೆ ತೊಗೊಂಡು ಆವತ್ತು ತೊಗೊಂಡವಳು ಇವತ್ತಿನವರೆಗೂ ಸುಮಾರು ಒಂದು ಮದುವೆ ಆಗಿ 6 ವರ್ಷದಲ್ಲಿ ಆ ಒಂದು ಮೈಂಡ್ ಸೆಟ್ನ ತೊಗೊಂಡವಳು ಇವತ್ತಿನವರೆಗೂ ಆ ಎನರ್ಜಿ ಲೆವೆಲ್ ಅನ್ನೋದು ನನಗಿನ್ನೂ ಡೌನ್ ಆಗೇ ಇಲ್ಲ. ದಿನ ಕಳೆದಂತೆ ನಾನು ಇನ್ನೂ ಫಿಟ್ ಆಗಬೇಕು ಅನ್ನೋದೇ ನನ್ನ ಮೈಂಡಲ್ಲಿರೋದು. ಸೊ ನನಗೆ ಜಿಮ್ಗೆ ಹೋಗೋಕ್ಕೆಲ್ಲ ತುಂಬಾ ಇಷ್ಟ ಇದೆ, ಬಟ್ ನನಗೆ ಟೈಮ್ ಅಡ್ಜಸ್ಟ್ ಆಗ್ತಾ ಇಲ್ಲ. ನಾನು ಇನ್ನೂ ಫಿಟ್ ಆಗಿರಬೇಕು, ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು, ಇನ್ನೂ ಫಿಟ್ ಆದಂಗೆ ಇನ್ನೂ ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕ್ಬೋದು, ಖುಷಿಯಾಗಿರ್ಬೋದು, ಆರೋಗ್ಯ ಸುಧಾರಿಸುತ್ತೆ, ಇದೆಲ್ಲ ಮೈಂಡಲ್ಲಿದೆ ನನಗೆ. ಸೊ ಇದನ್ನು ನೀವು ಈ ಥರ ಯೋಚನೆ ಮಾಡಬೇಕು. ಲೋ ಫೀಲಾಗಿ ಯೋಚನೆ ಮಾಡೋದು ಬಿಡಿ, ಫಸ್ಟು ನೆಗೆಟಿವ್ ಆಗಿ ಯೋಚನೆ ಮಾಡೋದು ಬಿಡಿ. ನಾನು ಯಾರೂ ಇಷ್ಟಪಡಲ್ಲ, ನನ್ನ ಗಂಡ ಇಷ್ಟಪಡಲ್ಲ, ಇದನ್ನೆಲ್ಲ ನೀವು ಯೋಚನೆ ಮಾಡಬಾರ್ದು. ಸೊ ಗಂಡಸರಿಗೆ ನಾವೇ ಇಲ್ಲಿ ಅವಕಾಶಗಳನ್ನ ಮಾಡಿ ಕೊಟ್ಟಂಗಾಗುತ್ತೆ, ಗೊತ್ತಾಯ್ತಾ. ಸೊ ಅನ್ಯತಾ ಭಾವಿಸ್ಬೇಡಿ. ನಾನು ಕೆಲವೊಂದಷ್ಟು ಹೆಣ್ಮಕ್ಳು ಮೈಂಡ್ ಸೆಟ್ಟನ್ನು ಹೇಳ್ತಾ ಇರೋದು. ಸೊ ಚೇರಪ್ ಆಗಿ ನಮ್ಮಂಥ ವೀಡಿಯೋಗಳನ್ನ ನೋಡ್ತಾ ಇರಿ, ಸ್ವಲ್ಪ ಜೋಶ್ ಆಗಿ ನೀವು, ಆಯಿತಾ. ನಮ್ಮಂಥವ್ರ ವೀಡಿಯೋಸ್ಗಳನ್ನ ನೋಡ್ತಾ ಇರಿ, ಸ್ವಲ್ಪ ಜೋಶ್ ಆಗಿ. ಹಂಗಂತ ಓವರ್ ಡಯಟ್ ಎಲ್ಲ ಮಾಡಿ ನೋಡಿ, ನನಗೊಂದೊಂದ್ಸಲ ಓವರ್ ಡಯಟ್ ಮಾಡಲ್ಲ, ಬಟ್ ನನಗೇನಾಗುತ್ತೆ ಅಂದರೆ ಸ್ವಲ್ಪ ಡಯಟ್ ಫಾಲೋ ಮಾಡಿದ ತಕ್ಷಣ ಇದ್ರೊಳಗೆ ಹೋಗ್ಬಿಟ್ಟು ಚೆನ್ನಾಗಿ ಕಾಣಲ್ಲ. ನಂಗೆ ಮೊದಲೇ ಕಣ್ಗಳು ಬೇರೆ ಆಗಲ್ಲ, ಸೊ ಹಂಗಾಗಿ ಚೆನ್ನಾಗಿ ಕಾಣಿಸಲ್ಲ. ನಂಗೆ ಕೆನ್ನೆ ಏನಿದ್ರೆ ಹಿಂಗೆ ಗುಂಡ್ಗಿದ್ರೇ ಚೆನ್ನಾಗಿ ಕಾಣೋದು. ಬಾಡಿ ಸಣ್ಣ ಇರಬೇಕು, ನನ್ನ ಮನೆಯವ್ರಿಗೆ ಹೇಳ್ತಾ ಇದ್ದೆ, ಬಾಡಿ ಸಣ್ಣ ಇರಬೇಕು, ಕೆನ್ನೆ ದಪ್ಪ ಆಗಬೇಕು, ಹೆಂಗ್ರಿ ಮಾಡೋಕ್ಕಾಗುತ್ತೆ, ಕೆನ್ನೆ ದಪ್ಪ ಮಾಡೋಕ್ಕೋದ್ರೆ ಹೊಟ್ಟೆ ಬರುತ್ತೆ ಅಷ್ಟೇ ಅಂತ. ಸೊ ಅವ್ರು ಹೇಳ್ತಾ ಇದ್ರು, ಚೆನ್ನಾಗಿ ತಿನ್ನು, ಎಕ್ಸಸೈಸ್ ಮಾಡು, ಸೊ ಏನೂ ಆಗೋಲ್ಲ, ಈಗ ಎಷ್ಟಿದೆಯಾ ಅಷ್ಟೇ ಇರು, ಫೇಸ್ ಒಂದು ಗುಂಡು ಚೆನ್ನಾಗಿ ಮಾಡ್ಕೊಂತ ಹೇಳ್ತಾಯಿದ್ರು. ಸೊ ನನಗೆ ತಿಳಿದಿದ್ದನ್ನು ನಾನು ನಿಮಗೆ ತಿಳಿಸಿದ್ದೀನಿ. ಸೊ ಅವರು ನೇಮ್ ನನಗೆ ಗೊತ್ತಿಲ್ಲ. ಸುಮಾರಷ್ಟು ಜನ ಕಮೆಂಟ್ ಮಾಡ್ತಾಯಿದ್ರು, ಅಕ್ಕ ಇದ್ರ ಬಗ್ಗೆ ಮಾತಾಡಿ, ಅದ್ರ ಬಗ್ಗೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಮಾತು ಮೇಲೆ ಇಷ್ಟೊಂದು ನಿಮ್ಮ ಭರವಸೆ ಇಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಬ್ಲಾಗ್ ಶನಿವಾರದ್ದು. ಸೊ ನನಗೆ ಮೇಯ್ನ್ ಏನು ಗೊತ್ತಾ, ಒಬ್ಬರು ಡಾರ್ಕ್ ಸರ್ಕಲ್ಗೆ ಒಂದು ರೆಮಿಡಿ ಹೇಳಿ ಅಕ್ಕ ಅಂತ ಕೇಳ್ತಾ ಇದ್ದೀರಾ. ಶ್ವೇತಾ ಅವರ ನೋಡಿ, ನನಗೂ ಅಷ್ಟೇ ಡಾರ್ಕ್ ಸರ್ಕಲ್ ಇದೆ ಗೊತ್ತಾ. ನನಗೇನು ಗೊತ್ತಾ ಮೇಯ್ನ್ ಪ್ರಾಬ್ಲಮ್, ನಿದ್ದೆ ಮಾಡಲ್ಲ ಸರಿಗೆ, ಆಯಿತಾ. ಆಮೇಲೆ ಈ ಫೋನ್ ಜಾಸ್ತಿ ಯೂಸ್ ಮಾಡ್ತೀನಿ, ಎಡಿಟಿಂಗು, ರೀಲ್ಸು, ಅದು ಇದು ಅಂತ. ಸೊ ಇದೇ ಮೇಯ್ನ್ ರೀಸನ್ಗೆ ನನಗೆ ಡಾರ್ಕ್ ಸರ್ಕಲ್ ಹೋಗಲ್ಲ. ಸೊ ಹಂಗಾದ್ರೂ ಒಂದೇನು ಅಂತಂದರೆ, ಆಲೂಗಡ್ಡೆ ತುರಿದ್ಬಿಟ್ಟು ಕಣ್ಮೇಲೆ ಇಟ್ಕೊಳ್ಳಿ, ಸೌತೆಕಾಯಿ ತುರಿದ್ಬಿಟ್ಟು ಕಣ್ಮೇಲೆ ಇಟ್ಕೊಳ್ಳಿ, ರಿಲ್ಯಾಕ್ಸ್ ಮಾಡಿ, ಅಥವಾ ಎರಡೂ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ಇದೊಂದು ಬೆಸ್ಟ್ ರೆಮಿಡಿ ಅಂತ ಹೇಳ್ಬೋದು. ಆಮೇಲೆ ತುಂಬ ಬಿಸಿಲಲ್ಲಿ ಹೋಗಿ ಬಂದರೆ ಸ್ವಲ್ಪ ಐಸ್ ಟ್ಯೂಬ್ಗಳನ್ನ ನೀರಿಗೆ ಹಾಕಿ ಅದರಲ್ಲಿ ಫೇಸ್ನ ಡಿಪ್ ಮಾಡಿ. ಬಟ್ ಏನು ಅಂತಂದ್ರೆ ಬಿಸಿಲಿಗೆ ಹೋಗಿ ಬಂದರೆ ಅಂತಲೇ ಏನಿಲ್ಲ, ಪ್ರತಿದಿನ ಮಾಡಿ. ನಿಮ್ಮ ಫೇಸಲ್ಲಿರುವಂಥ ನಿಮ್ಮ ಫೇಸಲ್ಲಿರುವಂಥ ನರ್ವ್ಸ್ ಎಲ್ಲ ಆ್ಯಕ್ಟಿವ್ ಆಗ್ತವೆ. ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಬೇಕು, ಫೇಸ್ ಚೆನ್ನಾಗಿರ್ಬೇಕು ಅಂತಂದರೆ, ಆಯಿತಾ. ಅದಕ್ಕೆ ಹೇಳೋದು, ಡೈಲಿ ಒಂದು ಬೌಲ್ಗೆ ಐಸ್ ಟ್ಯೂಬ್ಗಳನ್ನ ಹಾಕ್ಕೊಳ್ಳಿ,
ಐಸ್ ನೀರಲ್ಲಿ ಮೇಯ್ನಾಗಿ ಫೇಸ್ನ ಡಿಪ್ ಮಾಡಿ ತೊಳೀರಿ ಆಯಿತಾ. ಡೈಲಿ ಮಾಡಬೇಕಿದು, ತುಂಬ ಚೆನ್ನಾಗಾಗುತ್ತೆ ಫೇಸ್ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ವ್ಲಾಗ್ನ ನಾನು ಮಧ್ಯಾಹ್ನ ಸಂಜೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇರೋದು, ಬೆಳಗ್ಗೆಯಿಂದ ಆಗಲಿಲ್ಲ. ಸೊ ಬೈತಾ ಇರ್ತಾರೆ ನಮ್ಮನೆ ರೆಸ್ಟ್ ಮಾಡಲ್ಲ, 4 ಗಂಟೆಗೆ ಎದ್ದಿರೋದು, ಅದಕ್ಕೆ ಕಣ್ಣೆಲ್ಲ ಹಿಂಗಾಗಿರೋದು, ಮುಖ ಎಲ್ಲ ಹಿಂಗಾಗಿರೋದು, ಹಾಳು ಮಾಡ್ಕೊತೀವಿ ಮುಖ ಎಲ್ಲ ಅಂತ. ಸೊ ಅದಕ್ಕೆ ನಿದ್ದೆ ಮಾಡಿದೆ ಚೆನ್ನಾಗಿ ಸ್ವಲ್ಪ ಹೊತ್ತು. ವೆರಿ ರೇರ್ ನಿದ್ದೆ ಹತ್ತಲ್ಲ ನನಗೆ, ತುಂಬ ಕಡಿಮೆ ನಿದ್ದೆ ಹತ್ತಲ್ಲ. ಆ ನಿದ್ದೆ ಮಾಡೋ ಟೈಮ್ಗೆ ಹೋಗಿ ಸುಜಿತ್ ಮಮ್ಮಿ ಮಮ್ಮಿ ಅಂತ ಕೂಗ್ತಿರ್ತಾನೆ, ನಿದ್ದೆ ಬರಲ್ಲ. ಸೊ ಇಷ್ಟು ಸುಜಿತ್ಗೆ ಕೊಟ್ಟಿರೋಂಥ ಪ್ರೈಸು ಫೋಟೋಸು ಆಯಿತಾ. ನೋಡಿ ನಮ್ಮ ಸುಬ್ಬನ್ ನೋಡಿ ಇಲ್ಲಿ. ಹಾಂ, ಏನು ಗೊತ್ತಾ ನೆಪ, ನೀರು ಮಳ್ಳು ಯಾಕೊಂದು ನೆಪ. ಮುಚ್ಚಳ ಹಾಕಮ್ಮ ಫಸ್ಟು, ಮುಚ್ಚಳ ಹಾಕಿ ಫಸ್ಟು ಅದ್ರದ್ದು ಕ್ಯಾನ್ದು ಮುಚ್ಚಳ ಹಾಕೆ. ಏ ಅಲ್ಲಿಟ್ಕೊಂತಾರ, ಎಲ್ಲಿಟ್ಕೊಂಡು ಕೇಳಿರೋದು? ಓ ಅಪ್ಪ ನೋಡಿ ನೀರು ಮಾಡ್ಬೇಕು ಅನ್ಕೊಂತಿದ್ದಾನೆ ನೋಡಿ. ಅಲ್ಲಿ ದೇವ್ರ ದೀಪ ಹಚ್ಬೇಕು, ಕೈಕಾಲು ಮುಖ ತೊಳ್ಕೊಂಡು ಬಂದಿದ್ದಾಯಿತು. ಓಂ ನಮೋ ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿ. ಓಂ ನಾರಸಿಂಹಾಯ ನಮಃ, ಓಂ ಮಹಾಸಿಂಹಾಯ ನಮಃ, ಓಂ ದಿವ್ಯಸಿಂಹಾಯ ನಮಃ, ಓಂ ಮಹಾಬಲಾಯ ನಮಃ, ಓಂ ರುದ್ರಸಿಂಹಾಯ ನಮಃ, ಓಂ ಮಹಾದೇವಾಯ ನಮಃ, ಓಂ ಸ್ತಂಭಜಾಯ ನಮಃ, ಓಂ ಉಗ್ರಲೋಚನಾಯ ನಮಃ, ಓಂ ರೌದ್ರಾಯ. ಶನಿವಾರದ ಸಂಜೆ ದೀಪ ಹಚ್ಚೋದ್ರ ಮುಖಾಂತರ ಇವತ್ತಿನ ಬ್ಲಾಗ್ನ ಹೆಣ್ಣು ಮಾಡ್ತಾ ಇದ್ದೀನಿ. ಸೊ ರಾಯರದೊಂದು ಸಣ್ಣ ಹಾಡನ್ನು ಹೇಳಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಯಾದವ ಕೃಷ್ಣನ ಬಯಸುವ ಶರಣ ಗುರುವೇ, ಜಾನಕಿ ರಮಣನ ಶ್ರೀ ಜಯ ರಾಮನ ಪೂಜಿತ ಹರಿಯ ಮಗುವೇ, ಮಾಧವನ ಮಧುಸೂದನನ ಆರಾಧಿಪ ನಿಮ್ಮ ನಯನ, ಕೇಶವನ ಹರಿಗೋವಿಂದನ ದಾಸನಾಗಿ ಜನನ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ